Good morning, dear students and friends. Welcome back to ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ. ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಆಲ್ರೆಡಿ ನಿಮಗೆ ಮಾತು ಕೊಟ್ಟಿರುವಂತೆ ನಾನೇನು ಮಾಡ್ತಾಯಿದ್ದೆ, ಸೋಷಿಯಲ್ ಸೈನ್ಸ್ ಸೀರೀಸನ್ನು ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೂ ಸ್ಟಾರ್ಟ್ ಮಾಡ್ತೀನಿ ರೀ. ಅದು ಸ್ಪೆಷಲಾಗಿ SSLC ಸ್ಟೂಡೆಂಟ್ಗಾಗಿ ನಾನೇನು ಮಾಡಿದೆ ಅಂದ್ರೆ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನದ ಒಂದು ನಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಏನೇನು ಇಂಪಾರ್ಟೆಂಟ್ ಇದ್ದಾವೋ ಅದರ ಕುರಿತಾದಂಥ ಒಂದು ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ರೀ. ಅದರಲ್ಲಿ ಮೊದಲನೇದಾಗಿ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ 4 ಮಾರ್ಕ್ಸಿಗೆ ರಿಲೇಟೆಡ್ ಅಂತೆ ನಮ್ಮ ಒಂದು ವಿಡಿಯೋವನ್ನು ಇವತ್ತು ಮಾಡ್ಕೊಂಡು ಬಂದಿದ್ದೀನಿ. 4 ಮಾರ್ಕ್ಸಿಗೆ ರಿಲೇಟೆಡ್ಡು. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಇವು 4 ಚಾಪ್ಟ್ರು ಬರ್ತಾವೆ ರೀ. ಅದಕ್ಕೆ ನಮ್ಮ ಒಂದು 4 ಮಾರ್ಕ್ಸಿಗೆ 4 ಪ್ರಶ್ನೆಗಳಿರ್ತಾವೆ. ನಿಮಗೆಲ್ಲ ಪ್ರಶ್ನೆ ಪತ್ರಿಕೆ ಬಗ್ಗೆ ನಾನು ಹೇಳಬೇಕಂದ್ರೆ MCQs ಎಂಟ್ರಿ, ಅದು ಮೊದಲನೇ ಮೇನ್ ಪ್ರಶ್ನೆ ಇರ್ತದೆ. ಆಮೇಲೆ ಎರಡನೇದು 1 ಅಂಕದ್ದು 8 ಪ್ರಶ್ನೆ ಇರ್ತಾವೆ. ಆಮೇಲೆ 2 ಅಂಕದ್ದು ಎಂಟ್ರಿ, 3 ಅಂಕಕ್ಕೆ 9 ಇರ್ತಾವೆ, ಮತ್ತು 4 ನಮಗೆ ಇಂಟರ್ನಲ್ ಚಾಯ್ಸ್ ಇರ್ತಾವೆ, ಮತ್ತು 4 ಅಂಕಕ್ಕೆ 4 ಪ್ರಶ್ನೆ ಅವಕ್ಕೆ 2 ಮತ್ತು ಆಪ್ಷನ್ಸ್ ಇರ್ತಾವೆ ರೀ. ಅವೇನು ಇಂಟರ್ನಲ್ ಚಾಯ್ಸಸ್ ಇರ್ತಾವೆ. ಹೌದಾ? ಹಾಗಾಗಿ 4 ಪಾಠಗಳು, ಅದ್ರ ಜೊತೆಗೆ ಮತ್ತು 2 ಪಾಠಗಳು, ಅಂದರೆ ಟೋಟಲ್ ನಾವು ಏನು ಮಾಡಬೇಕಂದ್ರೆ 6 ಪಾಠಗಳನ್ನು ಓದ್ಕೋಬೇಕಾಗುತ್ತೆ. ನೀವು 4ನೇ ಕರೆಕ್ಟಾಗಿ ಓದ್ಕೊಂಡ್ರೆ ಈ ಮಿಕ್ಕಿದ 2 ಓದುವಂಥ ಅವಶ್ಯಕತೆ ಇಲ್ಲ. ಯಾವ ಎಕ್ಸ್ಟ್ರಾ ಅದಾವಲ್ಲ ಅವು 2. ಹೌದಾ? ಸೊ ಮೊದಲನೇದಾಗಿ ಯಾವುದು ಓದ್ಕೋಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ನಮಗಿರೋದಂಥದ್ದು ಯಾವುದಂದ್ರೆ ಇದು ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಥವಾ ವಿರೋಧ. 1ನೇದು. ಹೌದಾ? ಇದನ್ನು ನಾವು ಓದ್ಕೋಬೇಕಾಗಿರೋದು. 2ನೇದು ಏನಂದ್ರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಇವೆರಡು ಏನು ಇತಿಹಾಸದಿಂದ. ಒಂದೇನು ಪೌರನೀತಿ ಅಂದ್ರೆ ಯಾವುದು ರೀ? ಪೌರನೀತಿ ಅಂದರೆ ಯಾವುದು? ಭಾರತದ ಸವಾಲುಗಳು ಮತ್ತು ಅದರ ಪರಿಹಾರೋಪಾಯಗಳು. ಮತ್ತು ನಮಗೆ ಒಂದು ಪಾಠ ಯಾವುದರಿಂದ ಒಂದು ಪಾಠ ಕಡ್ಡಾಯವಾಗಿರುವಂಥದ್ದು ಒಂದು ಯಾವುದು? ಜಿಯೋಗ್ರಫಿ ಅಂದ್ರೆ ಭೂಗೋಳಶಾಸ್ತ್ರದಿಂದ, ಭಾರತ ಮಣ್ಣುಗಳು. ಹೌದಾ? ಮತ್ತು 2 ಎಕ್ಸ್ಟ್ರಾ ಯಾವ್ಯಾವ ಇದಾವೆ ಅಂದರೆ ಒಂದು ಇತಿಹಾಸದಿಂದ ಅಂದರೆ ಹಿಸ್ಟ್ರಿ ಅಂದರೆ, ಒಂದು ಭೂಗೋಳಶಾಸ್ತ್ರದಿಂದ. ಯಾವುದು? ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಒಂದ್ರಿ ಎಕ್ಸ್ಟ್ರಾ ಒಳಗೆ. ಮತ್ತು ಇನ್ನೊಂದು ಯಾವುದಂದ್ರೆ ಭಾರತದ ಪ್ರಮುಖ ಕೈಗಾರಿಕೆಗಳು. ಇವು ಭಾಳ ಇಂಪಾರ್ಟೆಂಟ್ ಆಗಿರುವಂಥ 4 + 2 6 ಪಾಠಗಳು ರೀ. ಇವುಕರನ್ನ ಕುರಿತು ನಾವೇನು ಮಾಡೋಣ, ಒಂದೊಂದಾಗಿ ನೋಡ್ಕೊಂಡು ಒಂದೊಂದು ವಿಡಿಯೋದೊಳಗೆ ಒಂದೊಂದು ಪಾಠನ ನೋಡ್ಕೊಂಡು ಹೋಗೋಣ. ಇವತ್ತಿನ ವಿಡಿಯೋದೊಳಗೆ ಏನು ಮಾಡೋಣ ಅಂದ್ರೆ ಮೊದಲೇ ಒಂದು ವಿಡಿಯೋ, ಅದು ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವುದು? ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಹೌದಾ? ಸೊ ಇದನ್ನು ಮೊದಲು ನೋಡ್ಕೊಂಡು ಹೋಗೋಣ್ರಿ. ಹೌದಾ? ನೋಡಿರಿ, ನಿಮಗೆಲ್ಲ ಗೊತ್ತಿರುವಂತೆ ಇದು ನಮ್ಗೆ ಏನಾಗ್ತದೆ, 4 ಮಾರ್ಕ್ಸಿನ ಪ್ರಶ್ನೆ ಏನಾಗ್ತಂದ್ರೆ ಮೇನ್ ಆಗಿ ಏನು 5ನೇ ಪ್ರಶ್ನೆ. ಮೇನ್ 5ನೇ ಪ್ರಶ್ನೆ ಒಳಗೆ ಹೆಂಗಿರ್ತದೆ, ಈ ರೀತಿ ಇರ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಏನು ಮಾಡ್ಬೇಕು ರೀ? 8 ವಾಕ್ಯಗಳಲ್ಲಿ ಉತ್ತರಿಸಿ. 8 ವಾಕ್ಯಗಳಲ್ಲಿ ಉತ್ತರಿಸಿ ಏನಿರ್ತದೆ? 8 ವಾಕ್ಯಗಳಲ್ಲಿ ಉತ್ತರಿಸಿ, 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂಥೇಳಿ ಇರ್ತದೆ. ಹೌದಾ? 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂಥೇಳಿ ಇರ್ತದೆ. ಹೌದಾ? ಸೊ ಇದನ್ನು ನಾವು ನೋಡ್ಕೋಬೇಕಾಗಿರೋದು. ಮತ್ತು ಇದೇನಾಗಿರ್ತದೆ ಅಂದ್ರೆ ನಮಗೆ 4 ಪ್ರಶ್ನೆಗಳಿರ್ತಾವೆ. 4 ಪ್ರಶ್ನೆಗಳಿಗೆ 16 ಅಂಕಗಳು ಇರ್ತದೆ ರೀ, 4 ಪ್ರಶ್ನೆಗಳಿಗೆ. ಹೌದಾ? ಸೊ ಮೊದಲನೇದು ಏನು ಬರ್ಬೋದಪ್ಪ ಅಂದ್ರೆ, ಇದು ಆಲ್ಮೋಸ್ಟ್ 4 ಮಾರ್ಕ್ಸಿಗೆ ಬರಲಿಕ್ಕಿಲ್ಲ. ಇದು ಯಾವಾಗಲೂ ಆಲ್ಮೋಸ್ಟ್ 2 ಮಾರ್ಕ್ಸಿಗೆ ಕೇಳಿದ್ದನ್ನು ಜಾಸ್ತಿ, ಆದರೆ ಒಂದೊಂದು ಸಲ ಕೇಳಿಬಿಡ್ತಾರೋ, ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಯಾವುದಕ್ಕೂ ಓದ್ಕೋರಿ ಅಂಥೇಳಿ. ರಾಜ ಒಡೆಯರ ಸಾಧನೆಗಳು ಏನು? ಒಂದು 50% ಇಂಪಾರ್ಟೆಂಟ್ ಕೊಡ್ರಿ ಈ ಕ್ವಶನ್ಗಳಿಗೆ. ಕೆಲವೊಂದಿಷ್ಟು ಪ್ರಶ್ನೆಗಳು ಅದಾವೆ, ನಾನು ಹೇಳ್ತೀನಿ ನಿಮಗೆ ಅವು ಯಾವ್ಯಾವ ಅಂಥೇಳಿ. ಮಿಕ್ಕಿದಕ್ಕೆ 100% ಕೊಳ್ಳೇಬೇಕು. ಹೌದಾ? ಇದು ಏನು? ರಾಜ ಒಡೆಯರ ಸಾಧನೆಗಳು ಏನಪ್ಪ ಇವ್ರ ಸಾಧನೆಗಳು? ಸಣ್ಣ ಪಟ್ಟನ್ನು ವಿಶಾಲ ಮೈಸೂರು ರಾಜ್ಯವನ್ನಾಗಿ ವಿಸ್ತರಿಸಿದರು ಇವರು. ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿ ಅಂದರೆ ಏನು ಮಾಡ್ತಾರೆ ಅಂದರೆ ಶ್ರೀರಂಗಪಟ್ಟಣವನ್ನು ವಶಪಡಿಸ್ಕೊತಾರೆ. ಶ್ರೀರಂಗಪಟ್ಟಣವನ್ನು ವಶಪಡಿಸ್ಕೊಂಡು ಏನು ಮಾಡ್ತಾರೆ ಅಂದರೆ ಅದನ್ನು ರಾಜಧಾನಿಯಾಗಿ ಮಾಡ್ಕೋತಾರೆ ಇವರು. ಯಾರು? ರಾಜ ಒಡೆಯರ್. ಹೌದಾ? ರಾಜ ಒಡೆಯರ್ ಏನು ಮಾಡ್ತಾರೋ
ಸೊ ಇವ್ರು ಏನು ಮಾಡ್ಕೋತಾರಂದ್ರೆ ಇದನ್ನು ರಾಜಧಾನಿಯಾಗಿ ಮಾಡ್ಕೋತಾರೆ. ಯಾವುದನ್ನು? ಶ್ರೀರಂಗಪಟ್ಟಣವನ್ನು ಏನು ಮಾಡ್ಕೋತಾರೆ ಇವರು? ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಮತ್ತು ರಾಜ್ಯವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಇವರು ಏನು ಮಾಡ್ತಾರೆ? ವಿಸ್ತರಣೆಯನ್ನು ಮಾಡ್ತಾರೆ. ಶ್ರೀರಂಗಪಟ್ಟಣ, ಮೈಸೂರು ಮತ್ತು ಮೇಲುಕೋಟೆ ದೇವಾಲಯಗಳನ್ನು ಏನು ಮಾಡ್ತಾರೆ ಅಂದರೆ ಪುನರ್ಜೀವನಗೊಳಿಸ್ತಾರೆ ಇವರು. ಯಾರು? ರಾಜ ಒಡೆಯರ್. ಮತ್ತು ಮೇಲುಕೋಟೆಯಲ್ಲಿ ಇರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿಗೆ ಏನು ಮಾಡ್ತಾರೆ ಅಂದರೆ ರಾಜಮುಡಿ ಎಂಬ ಕಿರೀಟವನ್ನು ನೀಡ್ತಾರೆ ಇವರು. ಮತ್ತು ಮೈಸೂರಿನಲ್ಲಿ ನವರಾತ್ರಿ ಹಬ್ಬವನ್ನು ಅಥವಾ ದಸರಾ ಹಬ್ಬವನ್ನು ಇವರು ಏನು ಮಾಡ್ತಾರೆ? ಪ್ರಾರಂಭ ಮಾಡ್ತಾರೆ. ವಿಜಯನಗರದವರು ಇಲ್ಲಿ ವಿಜಯನಗರದಾಗ ಮಾಡ್ತಿದ್ರು ಅದನ್ನು, ಎಲ್ಲಿ? ಹಂಪಿ ಒಳಗೆ. ಅದನ್ನು ಇವರು ಏನು ಮಾಡ್ತಾರೆ? ರಾಜ ಒಡೆಯರ್ ಅದನ್ನು ಏನು ಮಾಡ್ತಾರೆ? ಮತ್ತೆ ಮೈಸೂರಿನಲ್ಲಿ ಪ್ರಾರಂಭ ಮಾಡ್ತಾನೆ ರೀ. ಇದು ಇವರ ಸಾಧನೆ. ಹಾಗಾಗಿ ಇವ್ರನ್ನ ನೆನಪಿಟ್ಕೋಬೇಕು ಆಗ್ತದೆ ನಾವು 4 ಮಾರ್ಕ್ಸಿಗೆ. 1 ಮಾರ್ಕ್ಸ್ ಒಳಗೂ ಇವ್ರು ಕುರಿತು ಬರ್ಬೋದು, ಯಾಕಂದ್ರೆ 1 ಮಾರ್ಕ್ಸು ಈ ಪಾಠದ ಮೇಲೆ ಬರ್ತದೆ. ಹೌದಾ? ಅದು MCQ ಆದರೂ ಆಗಿರ್ಬೋದು ಅಥವಾ 1 ಮಾರ್ಕ್ಸಿನ ಕ್ವಶನ್ ಆದರೂ ಆಗಿರ್ಬೋದು. ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ಮೇಲೆ ನಾನು ಅದನ್ನೇ ಮಾಡೋದು. ಇವಾಗ ಏನೋ 1 ಮಾರ್ಕ್ಸಿಂದು ನಾನು ಸೈಮಲ್ಟೇನಿಯಸ್ಲಿ 1 ಮಾರ್ಕ್ಸು 2 ಮಾರ್ಕ್ಸಿದು ಒಂದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ಕೋತಾ ಹೋಗ್ತಾ ಇರ್ತೀನಿ. ಸೊ ಇದು ಮೊದಲನೇ ವಿಡಿಯೋ 4 ಮಾರ್ಕ್ಸಿಗೆ. ಇದು ಮೊದಲನೇ ಪ್ರಶ್ನೆ. ಆಮೇಲೆ 2ನೇದು ನೋಡಿರಿ, ಇವೆಲ್ಲ ಪಿಕ್ಚರಿಂದ ನೀವು ತಿಳ್ಕೊರಿ. ಶ್ರೀರಂಗಪಟ್ಟಣವನ್ನು ಅವ್ರು ಪಡ್ಕೋತಾರೆ. ಯಾರಿಂದ? ಶ್ರೀರಂಗಪಟ್ಟಣವನ್ನು ರಾಜ ಒಡೆಯರ್ ಯಾರಿಂದ ಪಡ್ಕೊಡ್ತಾರೆ? ವಿಜಯನಗರದ ಪ್ರತಿನಿಧಿಗಳಿಂದ ಪಡ್ಕೋತಾರೆ. ಮತ್ತು ಇದನ್ನು ಪಡ್ಕೊಂಡಾದ್ಮೇಲೆ ಅವ್ರು ಸುಮ್ಮನೆ ಇರಲ್ಲ, ಇದನ್ನೇನು ಮಾಡ್ಕೋತಾರೆ? ರಾಜಧಾನಿ ಮಾಡ್ಕೋತಾರೆ ರೀ. ಸಾಧ್ಯ ಆದಷ್ಟು ಮಟ್ಟಿಗೆ ಆ ಸಣ್ಣ ಪಾಳ್ಯಪತ್ತೆ ಆಗಿರತಕ್ಕಂಥ ಒಂದು ಇದನ್ನು ಏನು ಮಾಡ್ಕೋತಾರೆ? ಅದನ್ನು ದೊಡ್ಡದಾದಂಥ ಒಂದು ಮೈಸೂರು ರಾಜ್ಯವನ್ನಾಗಿ ಪರಿವರ್ತನೆ ಮಾಡುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಮತ್ತು ಚೆಲುವನಾರಾಯಣ ಸ್ವಾಮಿ ಒಂದು ಮೂರ್ತಿಗೆ ಏನು ಮಾಡ್ತಾರೆ ಇವರು? ರಾಜಮುಡಿ ಎಂಬ ಒಂದು ಕಿರೀಟವನ್ನು ನೀಡ್ತಾರೆ. ಇಲ್ಲದ ನೋಡ್ರಿ. ಅದರ ಜೊತೆಗೆ ಮೈಸೂರು ಉತ್ಸವವನ್ನು ಅಥವಾ ನವರಾತ್ರಿ ಉತ್ಸವವನ್ನು ಇವರು ಮತ್ತೆ ಪ್ರಾರಂಭ ಮಾಡ್ತಾರೆ ಮೈಸೂರಿನಲ್ಲಿ. ಹೌದಾ? ಬರೀ 2ನೇದು ಮೈಸೂರಿನ ಅಭಿವೃದ್ಧಿಯಲ್ಲಿ ಕೆ. ಶೇಷಾದ್ರಿ ಅಯ್ಯರ್ ಅವರು ಪ್ರಮುಖ ಪಾತ್ರ ವಹಿಸಿದರು. ದೃಢೀಕರಿಸಿ. ಹೇಗೆ ಅಂಥೇಳಿ ನೋಡ್ರಿ. ಶ್ರೀ ರಂಗಾಚಾರ್ಲು ಅವರ ನಿಧನದ ನಂತರ ಇವರು ಏನು ಮಾಡ್ತಾರೆ? ದಿವಾನರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ಕೋತಾರೆ. ಯಾರೀ? ಕೆ. ಶೇಷಾದ್ರಿ ಅಯ್ಯರ್. ಯಾವಾಗ? 1883ರಲ್ಲಿ. ಹೌದಾ? ಇವರು ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣವನ್ನು ಕೈಗೊಳ್ತಾರೆ. ಭಾಳ ಇಂಪಾರ್ಟೆಂಟ್ ಇವ್ರ ಬಗ್ಗೆ ನೆನಪಿಟ್ಕೋಬೇಕಾಗಿರೋದು ಏನಂತ ಅಂದರೆ ಇವರು ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ಏನು ಮಾಡ್ತಾರೆ? ಆರಂಭಿಸುತ್ತಾರೆ. ಮತ್ತು 1894ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಶಿಂಷಾ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಇವರು ನೀರಾವರಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಬಾಲಕಿಯರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದಂಥವ್ರು ಯಾರಪ್ಪ ಅಂದ್ರೆ ಕೆ. ಶೇಷಾದ್ರಿ ಅಯ್ಯರ್ ಅವರು. ಹೌದಾ? ಇಲ್ಲಿದೆ ನೋಡ್ರಿ, ಅವರು ಪಿಕ್ಚರ್ ಮೂಲಕ ನಾವು ತಿಳ್ಕೊಬೇಕಾಗಿತ್ತು ನೋಡ್ರಿ. ಸಿವಿಲ್ ಸರ್ವಿಸ್, ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ಇವರೇ ಸ್ಟಾರ್ಟ್ ಮಾಡಿದ್ದು. ಹೊಸ ರೈಲು ಮಾರ್ಗಗಳನ್ನು ಏನು ಮಾಡಿದರು ಇವರು? ಕನ್ಸ್ಟ್ರಕ್ಷನನ್ನು ಮಾಡಿದರು, ಅಂದರೆ ಅದನ್ನು ಪ್ರಾರಂಭವನ್ನು ಮಾಡಿದರು. ಮತ್ತು ನೋಡಿರಿ, ಶಿಂಷಾ ಏನು ಒಂದು ಜಲವಿದ್ಯುತ್ ಕೇಂದ್ರವನ್ನು ಏನು ಮಾಡ್ತಾರೆ ಇವರು? ಪ್ರಾರಂಭ ಮಾಡ್ತಾರೆ. ಮತ್ತು ನೋಡಿರಿ, ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಇವರು ಜಾಸ್ತಿ, ಎಸ್ಪೆಷಲಿ ಬಾಲಕಿಯರ ಶಿಕ್ಷಣಕ್ಕೆ ಜಾಸ್ತಿ ಇವರು ಮಹತ್ವವನ್ನು ಕೊಡ್ತಾರೆ. ಈ ಪ್ರಶ್ನೆ ಮೇಲೂ ನೀವೇನು ಮಾಡಬೇಕು? ಒಂದು 50% ಏನು ಮಾಡ್ಬೋದು ನೀವು? ಪ್ರಾಮುಖ್ಯತೆಯನ್ನು ಕೊಡ್ಬೋದು. ಈಗ ಬರ್ರಿ 75%ಗೆ ಇದನ್ನು ಏನು ಮಾಡಿರಿ? ಪ್ರಾಮುಖ್ಯತೆ ಕೊಡ್ರಿ. ಭಾಳ ರೇರಾಗಿ ಇದನ್ನು 4 ಮಾರ್ಕ್ಸಿಗೆ ಕೇಳ್ತಾರೆ. ಅದಕ್ಕೆ ಒಂದೊಂದು ಸಲ ಕೇಳಿಬಿಡ್ತಾರೆ. ಓಕೆ. ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಏನು? ಅಥವಾ ಶ್ರೀರಂಗಪಟ್ಟಣದ ಒಪ್ಪಂದವು ಟಿಪ್ಪು ಸುಲ್ತಾನಿಗೆ ಅವಮಾನಕರ ಒಪ್ಪಂದವಾಗಿತ್ತು, ಸಮರ್ಥಿಸಿ. ಹೇಗೆ? ಹೌದಾ? ಹೇಗೆ ಅಂದರೆ ಹೀಗೆ ನೋಡಿರಿ. ಟಿಪ್ಪು ಸುಲ್ತಾನರು ಬ್ರಿಟಿಷರೊಂದಿಗೆ ಶ್ರೀರಂಗಪಟ್ಟಣದ ಒಪ್ಪಂದಕ್ಕೆ ಏನು ಮಾಡ್ತಾರೆ? ಸಹಿ ಮಾಡ್ತಾರೆ. ಯಾವಾಗ? 3ನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ಕೊನೆಯ ಗಾಣಿಸಲಕ್ಕೆ 1792ರಲ್ಲಿ ಇದೇನಾಗ್ತದೆ? ಈ ಯುದ್ಧ ಮುಗಿತದ ಮತ್ತು ಈ ಒಪ್ಪಂದ ಆಗ್ತದೆ. ಯಾವ ಒಪ್ಪಂದ? ಶ್ರೀರಂಗಪಟ್ಟಣ ಒಪ್ಪಂದ. ಯಾರ ನಡುವೆ? ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ. ಈ ಒಪ್ಪಂದದ ಪ್ರಕಾರ ಏನಾಗತ್ತಂದ್ರೆ ಟಿಪ್ಪು ಸುಲ್ತಾನ್ ತನ್ನ ಅರ್ಧ ರಾಜ್ಯವನ್ನು ಏನು ಮಾಡ್ತಾರೆ? ಬ್ರಿಟಿಷರಿಗೆ ಒಪ್ಪಿಸಬೇಕಾಗತ್ತೆ. ಅದೇ ಪರಿಹಾರ ರೂಪವಾಗಿ. ಓಕೆ. ಅದ್ರ ಜೊತೆಗೆ ಏನು ಮಾಡ್ತಾರೋ ಅಷ್ಟಕ್ಕೂ ಅವರು ಪರಿಹಾರ ಏನಾಗಲ್ಲ, ನಿಲ್ಲಲ್ಲ ಅಥವಾ ಅದು ಸಾಲಲ್ಲ. ಅದಕ್ಕೆ ಮತ್ತೆ 3 ಕೋಟಿ ರೂಪಾಯಿಗಳನ್ನು ಬ್ರಿಟಿಷರಿಗೆ ಪಾವತಿ ಮಾಡ್ತಾರೆ. ಇಷ್ಟಕ್ಕೂ ಸಾಲದೇನ ತನ್ನ 2 ಮಕ್ಕಳನ್ನು ಅವರಲ್ಲಿ ಏನು ಮಾಡ್ತಾರೋ ಬಂಧಕರಾಗಿ ಇಟ್ಟಿರ್ತಾರೆ ರೀ. ಹೌದಾ? ಮತ್ತು ಬಂಧಿತರಾಗಿದ್ದ ಸೈನಿಕರನ್ನು ಏನು ಮಾಡ್ತಾರೆ? 2 ಅದಲ ಬದಲಿ ಮಾಡ್ಕೋತಾರೆ. ಬ್ರಿಟಿಷರು ಟಿಪ್ಪು ಸುಲ್ತಾನ್ ಸೈನಿಕರನ್ನು ಬಿಡ್ತಾರೆ, ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಸೈನಿಕರನ್ನು ಬಿಡುಗಡೆ ಮಾಡ್ತಾರೆ. ಬ್ರಿಟಿಷ್ ಸೇನೆ ಶ್ರೀರಂಗಪಟ್ಟಣದಿಂದ ಏನಾಗ್ತದ? ಹೊರಗೆ ಹೋಗ್ತದೆ. ಇದು ಇಷ್ಟು ಇದರ ಒಂದು
ಕುರಿತಾದಂಥ ವಿವರಣೆ ರೀ. ಅದರ ಕುರಿತಾದಂಥ ಶ್ರೀರಂಗಪಟ್ಟಣದ ಒಪ್ಪಂದದ ಕುರಿತಾದಂಥ ವಿವರಣೆ. ಇವೆಲ್ಲನೇನು ಒಂದು 50-75% ಪ್ರಾಮುಖ್ಯತೆ ನೀಡುವಂಥ ಪ್ರಶ್ನೆಗಳು. ಈಗ ಬರ್ರಿ 100% ಪ್ರಾಮುಖ್ಯತೆಯನ್ನು ಕೊಡುವಂಥ ಪ್ರಶ್ನೆ ಇದು ರೀ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆಗಳನ್ನು ಅಥವಾ ಕೊಡುಗೆಗಳನ್ನು ವಿವರಿಸಿ. ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾಧುರಿ ರಾಜ್ಯವನ್ನಾಗಿ ಮಾಡಿತ್ತು, ಸಮರ್ಥಿಸಿ. ಹೇಗೆ ಅಂದರೆ ಹೀಗ್ರಿ. ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಇವರು ಜಾರಿಗೆಗೊಳಿಸಿದ್ರಿ. ಪ್ರಾಥಮಿಕ ಶಿಕ್ಷಣಕ್ಕೆ ಭಾಳ ಅಂದ್ರೆ ಭಾಳ ಇವರು ಏನು ಮಾಡ್ತಾರೆ, ಆದ್ಯತೆಯನ್ನು ಕೊಡ್ತಾರೆ. ಹುಡುಗಿಯರ ಶಿಕ್ಷಣಕ್ಕಾಗಿ ಭಾಳಷ್ಟು ಶಾಲೆಗಳನ್ನು ಇವರು ಪ್ರಾರಂಭ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ವಿದೇಶದಲ್ಲಿ ಯಾರಾದರೂ ಅಧ್ಯಯನ ಮಾಡೋರಿದ್ರೆ ಅವರಿಗೆ ವಿಶೇಷ ರೀತಿಯಾದಂಥ ವಿದ್ಯಾರ್ಥಿ ವೇತನವನ್ನು ನೀಡುವಂತೆ ಅಥವಾ ನೀಡಲು ಇವರು ಪ್ರಾರಂಭ ಮಾಡ್ತಾರೆ. ಯಾರ್ರೀ? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹೌದಾ? ಯಾರಾದರೂ ವಿದೇಶಕ್ಕೆ ಹೋಗಿ ತಾವು ಏನು ಒಂದು ವಿದ್ಯಾಭ್ಯಾಸವನ್ನು ಮಾಡಬೇಕಂತೇಳಿ ಒಂದು ಆಸೆಯನ್ನು ಹೊಂದಿದವರಿಗೆ ಏನು ಮಾಡ್ತಾರೆ, ಇವರು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಾರೆ, ಟಾಟಾರವ್ರಿಗೆ ಏನು ಮಾಡ್ತಾರೆ, ಇವರು ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡೋಕ್ಕೆ ಇವರು ಜಮೀನು ಮತ್ತು ಹಣವನ್ನು ಕೊಡ್ತಾರೆ ರೀ. ಅದನ್ನು ಇಂಗ್ಲೀಷ್ ಒಳಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IIT ಅಂತೇಳಿ ಕರಿತೀವಿ ನಾವು ಅದನ್ನು. ಹೌದಾ? ಬೆಂಗಳೂರೊಳಗಿದೆ ಇದು. ಹೌದಾ? ನೀರಾವರಿ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅದಕ್ಕಾಗಿ ಇವರು KRS ಡ್ಯಾಮನ್ನು ಕೂಡ ಇವರು ಕಟ್ತಾರೆ. ನಿಮಗೆಲ್ಲ ಗೊತ್ತಿರುವಂತೆ ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣವನ್ನು ಮಾಡ್ತಾರೆ. ಸಣ್ಣ ಹಾಗೂ ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಸಾಕಷ್ಟು ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ರು. ಭದ್ರಾವತಿ ಏನಂತಾರೆ ಅದಕ್ಕೆ, ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿಯನ್ನು ಇವರು ಸ್ಥಾಪನೆ ಮಾಡ್ತಾರೆ ಅಲ್ಲಿ. ಹಂಗೆ ಸಾಕಷ್ಟು ಅದಾವೆ. ಸೋಪು, ಮೈಸೂರು ಸ್ಟ್ಯಾಂಡರ್ಡ್ ಸೋಪ್ಸ್ ಫ್ಯಾಕ್ಟ್ರೀಸು ಭಾಳಷ್ಟು ಅದಾವೆ. ನ್ಯಾಯ ವಿಧಾಯಕ ಸಭೆಯನ್ನು ಇವರು ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. ಈ ಎಲ್ಲ ಒಂದು ಇವರ ಕೊಡುಗೆಯನ್ನು ಕಂಡು ಮಹಾತ್ಮ ಗಾಂಧೀಜಿಯವರಿಗೆ ಇವರು ಒಂದು ಬಿರುದು ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಇವರಿಗೆ ಒಂದು ಬಿರುದು ಕೊಡ್ತಾರೆ. ಬಿರುದು ಯಾವುದಪ್ಪ ಅಂದ್ರೆ ರಾಜ್ಯಶ್ರೀ ಎಂಬ ಬಿರುದನ್ನು ಇವ್ರು ಏನು ಮಾಡ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕೊಡ್ತಾರೆ. ಇಷ್ಟೆಲ್ಲ ಬರಿಬೇಕು ನಾವು. ಆಯಿತಾ? ಈಗ ಬರ್ರಿ. ಭಾರತದಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಏಕೆ ಕರೆಯುತ್ತಾರೆ? 4 ಮಾರ್ಕ್ಸಿಗೆ. ಮೊಘಲ್ ಚಕ್ರವರ್ತಿ ಔರಂಗಜೇಬನ ನಿಧನದ ನಂತರ ಮೊಘಲ್ ಸಾಮ್ರಾಜ್ಯ ಏನಾಗ್ತದೆ, ದುರ್ಬಲವಾಗ್ತದೆ. ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಪೈಪೋಟಿ ಆರಂಭವಾಗುತ್ತೆ. ಮೈಸೂರಿನಲ್ಲಿ ಚಿಕ್ಕ ದೇವರಾಜ ಒಡೆಯರು ಕೂಡ ನಿಧನ ಆಗ್ತದೆ. ಹಾಗಾಗಿ ಅಲ್ಲಿ ಹೈದರಲ್ಲಿ ಏನಾಗ್ತಾನೋ ರಾಜಕೀಯವಾಗಿ ಪ್ರಾಮುಖ್ಯತೆಗೆ ಬರ್ತಾನೆ ರೀ. ಹಾಗಾಗಿ 18ನೇ ಶತಮಾನವನ್ನು ನಾವು ಏನಂತೇಳಿ ಕರಿತೀವಿ, ಮರಾಠ ಪ್ರಾಬಲ್ಯದ ಯುಗ ಅಂತ ಸಹಿತ ಕರಿತೀವಿ, ಅಥವಾ ಇದನ್ನು ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಕೂಡ ಕರಿತೀವಿ. ಹೌದಾ? ನೆಕ್ಸ್ಟ್ ಬರ್ರಿ. ಕಿತ್ತೂರಿನ ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ. ಭಾಳ ಇಂಪಾರ್ಟೆಂಟ್ ರೀ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಏನು ಅನ್ಕೋತಾನಪ್ಪ, ಕಿತ್ತೂರಿನ ಒಂದು ಸ್ವತಂತ್ರತೆಗಾಗಿ ಹೋರಾಟ ಮಾಡುವುದೇ ಅವರು ಒಂದು ಆದ್ಯ ಕರ್ತವ್ಯ ಅಂತೇಳಿ ಅವರು ಪರಿಗಣನೆ ಮಾಡ್ಕೊಂಡಿರ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನೊಂದಿಗೆ ಅವರು ಯಾವಾಗಲೂ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ರೀ. ಅವರು ಸೈನಿಕರನ್ನು ಮತ್ತು ಸೈನ್ಯವನ್ನು ಸಂಘಟನೆ ಮಾಡ್ತಾರೆ. ಸಾಧ್ಯ ಆದಷ್ಟು ಗುಪ್ತ ಸಭೆಗಳನ್ನು ನಡೆಸ್ತಾರೆ. ಗುಪ್ತ ಸ್ಥಳಗಳಲ್ಲಿ ಬ್ರಿಟಿಷರ ಕಚೇರಿಗಳನ್ನು ಮತ್ತು ಖಜಾನೆಗಳನ್ನು ಲೂಟಿ ಮಾಡ್ತಾರೆ ಇವರು. ಅದ್ರ ಜೊತೆಗೆ ಇವರು ಏನು ಮಾಡ್ತಾರಂದ್ರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಗೆರಿಲ್ಲಾ ಯುದ್ಧವನ್ನು ಏನು ಮಾಡ್ತಾರೆ, ಯುದ್ಧ ತಂತ್ರವನ್ನು ಇವರು ಅನುಸರಿಸ್ತಾರೆ. ಮುಂದೆ ಸೈನ್ಯವನ್ನು ಬಿಟ್ಬಿಡಿದ್ರಿ, ಶತ್ರುಗಳ ಸೈನ್ಯವನ್ನು ಮುಂದೆ ಬಿಟ್ಟು ಹಿಂದಿನಿಂದ ಹೋಗಿ ಸರಿಯಾಗಿ ಕೊಡುವಂಥದ್ದು. ಈ ಒಂದು ತಂತ್ರ ಸಂಗೊಳ್ಳಿ ರಾಯಣ್ಣನಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಸೈನಿಕರು ಸಂಗೊಳ್ಳಿ ರಾಯಣ್ಣ ಹತ್ರ ಕಡಿಮೆ ಇದ್ದರು, ಬ್ರಿಟಿಷರ ಹತ್ರ ಸಾಕಷ್ಟು ಜನ ಇದ್ದರು. ಅವ್ರನ್ನ ಮೆಟ್ಟು ಬಡಿಬೇಕಾದ್ರೆ, ಅದನ್ನು ಬಗ್ಗ ಬಡಿಬೇಕಾದ್ರೆ ಏನಾಗಿತ್ತಂದ್ರೆ ಸೈನಿಕರನ್ನು ಮತ್ತು ತಂತ್ರವನ್ನು ಕರೆಕ್ಟಾಗಿ ಬಳಸಬೇಕಾಗಿತ್ತು. ಆ ತಂತ್ರ ಯಾವುದಂದರೆ ಗೆರಿಲ್ಲಾ ಯುದ್ಧವನ್ನು ಇವರು ಬಳಸ್ತಾರೆ. ಇವ್ರಿಗಿಂತ ಮುಂಚಿತವಾಗಿ ಈವನ್ ಛತ್ರಪತಿ ಶಿವಾಜಿ ಕೂಡ ಈ ಒಂದು ಈ ತಂತ್ರವನ್ನು ಬಳಸಿದರು. ಹೌದಾ? ಬ್ರಿಟಿಷರು ರಾಯಣ್ಣನ ಹಿಡಿಯೋಕ್ಕೆ ಏನು ಮಾಡ್ತಾರೆ ಅಂದರೆ ದೇಸಾಯಿ ಅವರ ಒಂದು ಸಹಾಯವನ್ನು ತಗೋತಾರೆ ಇವರು. ದೇಸಾಯಿ ಇದನ್ನು ದಯವಿಟ್ಟು ಇದನ್ನು ಮಾಡ್ಕೊರಿ, ಇದು ದೇಸಾಯಿ ಆಗಿಬಿಟ್ಟದ, ಇದು ಮಾಡ್ಕೊರಿ. ದೇಸಾಯಿ ಅವರನ್ನು ಏನು ಮಾಡ್ತಾರೆ, ಬ್ರಿಟಿಷರು ಪ್ರೋತ್ಸಾಹ ಕೊಡ್ತಾರೆ. ಹಾಗಾಗಿ ಬ್ರಿಟಿಷರ ದೇಸಾಯಿ ಅವರ ಸಹಾಯ ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ, ಸಂಗೊಳ್ಳಿ ರಾಯಣ್ಣನ ಏನು ಮಾಡ್ತಾರೆ, ಬಂಧನ ಮಾಡ್ಕೋತಾರೆ. ಮತ್ತು ಅವರ ಅನ್ಯಾಯಿಗಳನ್ನು ಬೆಳಗಾವಿಯ ನಂದಗಡದಲ್ಲಿ ಏನು ಮಾಡ್ತಾರೆ, ಗಲ್ಲಿಗೆ ಹಾಕ್ತಾರೆ. ಇದೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು. ನೆಕ್ಸ್ಟ್ ಬರ್ರಿ. ಅಮರಸುಳ್ಳ ಬಂಡಾಯವನ್ನು ಒಂದು ರೈತ ಬಂಡಾಯ ಅಂತೇಳಿ ಏಕೆ ಕರೀತಾರೆ ರೀ, ಅಥವಾ ಅಮರಸುಳ್ಳ ಬಂಡಾಯವನ್ನು ವಿವರಿಸಿರಿ. ನೋಡಿರಿ, ಅಮರಸುಳ್ಳ ಬಂಡಾಯವು ರೈತ ಬಂಡಾಯವಾಗಿರ್ತದೆ. ಯಾಕಂದರೆ ಇಲ್ಲಿ ಅಪರಂಪರ ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ಇವರೆಲ್ಲ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇವ್ರು ಯಾರು ರಾಜಕೀಯ ಅಥವಾ ಏನಂತಾರದು ಏನಂದ್ರೆ
ರಾಜ್ಯವಂಶಕ್ಕೆ ಸಂಬಂಧಪಟ್ಟವರಲ್ಲ ಇವರೆಲ್ಲ ಸಾಮಾನ್ಯ ಜನರು, ರೈತರು ಇವರೆಲ್ಲ. ಇವ್ರ ಜೊತೆಗೆ ಸಾಕಷ್ಟು ಜನ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಹೌದಾ? ಪುಟ್ಟಬಸಪ್ಪ ತಂಬಾಕು ಮತ್ತು ಉಪ್ಪಿನ ತೆರಿಗೆಗಳನ್ನು ರದ್ದು ಮಾಡುವಂತೆ ಬ್ರಿಟಿಷರ ಮೇಲೆ ಒತ್ತಾಯ ಹಾಕ್ತಾರೆ ರೀ. ಯಾವಾಗ ಬ್ರಿಟಿಷರು ಇದನ್ನು ಮಾಡಲ್ಲ, ಆವಾಗ ಇವ್ರೇನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಆವಾಗ ಇವರಿಗೆ ರೈತರು ಮತ್ತು ಭೂ ಒಡೆಯರ ಒಂದು ಬೆಂಬಲ ಸಿಗ್ತದೆ. ಈ ಒಂದು ಬೆಂಬಲದಿಂದ ಏನು ಮಾಡ್ತಾರೆ, ಪುಟ್ಟಬಸಪ್ಪ ಸರ್ಕಾರಿ ಕಚೇರಿಗಳನ್ನು ಏನು ಮಾಡ್ತಾರೆ, ವಶಪಡಿಸ್ಕೊತಾರೆ. ಜೈಲುಗಳನ್ನು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವಂಥ ಕೆಲಸ ಮಾಡ್ತಾರೆ ರೀ. ಮತ್ತು ಇದಕ್ಕೆ ಅಡ್ಡಿಪಡಿಸಿದಂತಹ ಸುಳ್ಳ್ಯಾದ ಒಂದು ಬ್ರಿಟಿಷ್ ಅಧಿಕಾರಿ ಅಮಲ್ದಾರನ ಏನು ಮಾಡ್ತಾರೆ, ಇವರು ಕೊಂದು ಬಿಡ್ತಾರೆ. ಆಮೇಲಂತರೂ ಇವರು ಒಂದು ಪಾಪ್ಯುಲಾರಿಟಿ ಅಥವಾ ಇವರು ಎಷ್ಟು ಫೇಮಸ್ ಆಗಿಬಿಡ್ತಾರೆ ಅಂದ್ರೆ ಆ ಏರಿಯಾದಾಗ ಭಾಳ ಫೇಮಸ್ ಆಗಿಬಿಡ್ತಾರೆ. ಯಾರು? ಪುಟ್ಟಬಸಪ್ಪ. ಇವರನ್ನು ಹೆಂಗಾದರೂ ಮಾಡಿ ಇವರನ್ನು ಹಿಡಿಬೇಕಂತೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಪುಟ್ಟಬಸಪ್ಪ ಅವ್ರನ್ನ ಹಿಡಿದು ಇವ್ರನ್ನ ಜೈಲೊಳಗೆ ಹಾಕ್ತಾರೆ. ಇದು ನಿಮಗೆ ಗೊತ್ತಿರುವಂಥದ್ದು. ನೆಕ್ಸ್ಟ್ ಬರ್ರಿ, ಚಿಕ್ಕ ದೇವರಾಜ ಒಡೆಯರ್ ಅವರ ಸಾಧನೆಗಳನ್ನು ವಿವರಿಸಿರಿ. ನೋಡಿರಿ, ಇವರು ಸಮರ್ಥ ಯೋಧರಿ, ಆಡಳಿತಗಾರರು ಆಗಿದ್ದರು. ಇವರ ಶಿವಾಜಿ ಒಂದು ಸೈನ್ಯವನ್ನು ಮಧುರೆ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಅವನೇನು ಮಾಡ್ತಾರೆ, ಅವರ ಸೈನ್ಯವನ್ನು ಹಿಮ್ಮಡಿಸ್ತಾರೆ. ಮಾಗಡಿ, ಮಧುಗಿರಿ, ಕೊರಟಗೆರೆ ಈ ಎಲ್ಲ ಪ್ರಾಂತ್ಯಗಳನ್ನು ಏನು ಮಾಡ್ಕೋತಾರೆ, ಇವರು ವಶಪಡಿಸ್ಕೋತಾರೆ. ಬೆಂಗಳೂರನ್ನು ಏನು ಮಾಡ್ತಾರೆ, ಬೆಂಗಳೂರಿನ ಮೊಘಲ್ ಸೇನೆಯನ್ನು ಏನು ಮಾಡ್ತಾರೆ, ಇವರು ಸೋಲಿಸಿ ಬೆಂಗಳೂರನ್ನು ವಶಪಡಿಸ್ಕೋತಾರೆ ರೀ. ಹೌದಾ? ಇವರಿಗೆ ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ನವಕೋಟಿ ನಾರಾಯಣ ಎಂಬ ಬಿರುದುಗಳು ಇರ್ತಾವೆ ರೀ. ಇವರು ಆಡಳಿತಕ್ಕೆ ಒಂದು ನೆರವನ್ನು ನೀಡುವ ಸಲುವಾಗಿ ಏನು ಮಾಡ್ತಾರೆ, ಸಚಿವ ಸಂಪುಟವನ್ನು ನೇಮಕ ಮಾಡ್ತಾರೆ. ಅಂಚೆ ಕಚೇರಿ ವ್ಯವಸ್ಥೆಯನ್ನು ಅಥವಾ ಅಂಚೆ ವ್ಯವಸ್ಥೆಯನ್ನು ಇವರು ಜಾರಿಗೆ ತರ್ತಾರೆ. ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿ ಚಿಕ್ಕ ದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆಗಳೆಂಬ 2 ನಾಲೆಯನ್ನು ನಿರ್ಮಾಣ ಮಾಡಿ ಜನರಿಗೆ ನೀರಾವರಿ ಸೌಲಭ್ಯವನ್ನು, ರೈತರಿಗೆ ನೀರಾವರಿ ಸೌಲಭ್ಯವನ್ನು ನೀಡ್ತಾರೆ. ಯಾರು? ಚಿಕ್ಕ ದೇವರಾಜ್ ಒಡೆಯರ್. ಹೌದಾ? ಅದರ ಜೊತೆಗೆ ತಿರುಮಲರಾಯ ಮತ್ತು ಸಂಚು ಹೊನ್ನಮ್ಮ, ನಾನಾ ರೀತಿಯ ಮತ್ತು ಮುಂತಾದ ಕವಿಗಳು ಇವರ ಒಂದು ಆಸ್ಥಾನದಲ್ಲಿ ಇರ್ತಾರೆ ರೀ. ಹೌದಾ? ನೆಕ್ಸ್ಟ್ ಬರೀ, ದೊಂಡ್ಯವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದರು ವಿವರಿಸಿರಿ ಅಂತೇಳಿ 9ನೇ ಪ್ರಶ್ನೆ ಕೇಳ್ಬೋದು. ಇವರೇನು ಮಾಡ್ತಾರೆ, ಸೇನೆಯನ್ನು ನಿರ್ಮಾಣ ಮಾಡ್ಕೋತಾರೆ. ಬಿದ್ನೂರು ಏನು ಶಿವಮೊಗ್ಗ ಕೋಟೆಗಳನ್ನು ವಶಪಡಿಸ್ಕೋತಾರೆ. ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳೋಕೆ ವಿಫಲ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ವೆಲೆಸ್ಲಿ ಏನು ಮಾಡ್ತಾರೆ, ಇವರ ಬಂಡಾಯವನ್ನು ತಡೆಗಟ್ಟಬೇಕಂತೇಳಿ ಶಿವಮೊಗ್ಗ, ಹೊನ್ನಳ್ಳಿ, ಹರಿಹರ ಅವಕ್ಕೆಲ್ಲನೂ ಏನು ಮಾಡ್ತಾರೆ, ಬ್ರಿಟಿಷರು ಏನು ಮಾಡ್ತಾರೆ, ದಾಳಿ ಮಾಡಿ ದಾಂಡ್ಯವಾಗನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಶಿಕಾರಿಪುರವನ್ನು ಕೂಡ ವಶಪಡಿಸ್ಕೊಳ್ತಾರೆ. ದಾಂಡ್ಯ ಏನು ಮಾಡ್ತಾನೆ, ಗುಟ್ಟಿ ಕಡೆಗೆ ಓಡ್ತಾನೋ. ಅಲ್ಲಿ ಗುಟ್ಟಿ ಕಡೆಗೆ ಹೋದಾಗ ಏನು ಮಾಡ್ತಾರೋ, ನಿಜಾಮ್ ಏನು ಮಾಡ್ತಾನೋ, ಯಾಕಂದರೆ ಹೈದರಾಬಾದ್ ನಿಜಾಮ್ ಯಾವಾಗಲೂ ಬ್ರಿಟಿಷರ ಕಡೆಗೇ ಇದ್ದವರಿ, ಪುಣ್ಯಾತ್ಮ. ಕೊನೆಯವರೆಗೂ ಅವನು ಏನಾಗ್ತಾನೆ, ಬ್ರಿಟಿಷರ ಜೊತೆಗೆ ಇದ್ದು ಬ್ರಿಟಿಷರ ಒಂದು ಅವರಿಗೇ ಹೆಲ್ಪ್ ಮಾಡ್ಕೊತ ಹೋಗಿದ್ದವು. ನೀವೆಲ್ಲ ಒಂದು ಯುದ್ಧಗಳನ್ನು ನೋಡ್ಕೊರಿ. ಅವ್ರು ಯಾವಾಗಲೂ ನಿಜಾಮರು ಏನು, ಹೈದರಾಬಾದ್ ನಿಜಾಮ ಯಾವಾಗಲೂ ಬ್ರಿಟಿಷರ ಪರವಾಗಿಯೇ ಇದ್ದ. ಹಾಗಾಗಿ ಬ್ರಿಟಿಷರ ಪರವಾಗಿ ಏನು ಮಾಡ್ತಾನೆ, ಅವನು ದಾಂಡ್ಯ ವಾಗ್ ಮೇಲೆ ಏನು ಮಾಡ್ತಾನೋ, ದಾಳಿ ಮಾಡ್ತಾನೆ ರೀ. ಯಾವಾಗ ದಾಂಡ್ಯ ವಾಗನ ಮೇಲೆ ಅವನು ದಾಳಿ ಮಾಡಿದಾಗ ಇವ್ರು ಏನು ಮಾಡ್ತಾರೋ, ಅಲ್ಲಿಂದ ಗುಟ್ಟಿ ಕಡೆ ಅಂದರೆ ಹೈದರಾಬಾದ್ ಕಡೆ ಅಂತ ಏನು ಮಾಡ್ತಾರೆ, ಇವರು ಮರಾಠರ ಒಂದು ಕಡೆಗೆ ಹೋಗ್ತಾರೆ ರೀ. ಬಟ್ ಅಲ್ಲಿನೂ ಕೂಡ ಮರಾಠರಿಗೆ ಏನಾಗ್ತಾರೆ, ಇವರು ಸೋಲ್ತಾರೆ. ಅಲ್ಲಿ ಮರಾಠರು ಇವರೆಲ್ಲ ಒಂದು ಶಸ್ತ್ರಾಸ್ತ್ರಗಳನ್ನು, ದಂಡ್ಯವಾಗನ ಶಸ್ತ್ರಾಸ್ತ್ರಗಳನ್ನ ಎಲ್ಲನೂ ತೊಗೊಂಡು ಬಿಡ್ತಾರೆ. ಆದರೂ ಇವರು ಧೃತಿಗೆಡದೆ ಏನು ಮಾಡ್ತಾರೆ, ಮತ್ತೆ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ. ಆವಾಗ ಇವರಿಗೆ ಪಾಳೆಗಾರರಿಂದ ಏನಾಗ್ತದೆ, ಸಹಾಯ ಸಿಗ್ತದೆ. ಜೊತೆಗೆ ಫ್ರೆಂಚರು ಕೂಡ ಇವರಿಗೆ ದಂಡ್ಯವಾಗಿಗೆ ಸಹಾಯ ಮಾಡಲು ಮುಂದೆ ಬರ್ತಾರೆ. ಹಾಗಾಗಿ ಏನು ಮಾಡ್ತಾರೋ, ಬ್ರಿಟಿಷರು ಇದನ್ನೆಲ್ಲ ಮನಗೊಂಡು ಇವರನ್ನ ಹಿಂಬಾಲಿಸ್ಕೊಂಡು ಹೋಗು ಸಿರಾಹಟ್ಟಿಯನ್ನು ವಶಪಡಿಸಿಕೊಂಡು ದೊಂಡ್ಯಾದ ಅನ್ಯಾಯಗಳನ್ನೆಲ್ಲನೂ ಕೊಳ್ತಾರೆ. ಯಾರು? ಬ್ರಿಟಿಷರು. ಮತ್ತು ಬ್ರಿಟಿಷರು ಇವ್ರನ್ನ ಏನು ಮಾಡ್ತಾರೆ, ಬ್ರಿಟಿಷರು, ಮರಾಠರು ಮತ್ತು ನಿಜಾಮರು ಎಲ್ಲ ಕಡೆಯಿಂದ ಇವ್ರನ್ನ ಒಂದು ಎಲ್ಲ ದಿಕ್ಕುಗಳಿಂದ ಇವರ ಮೇಲೆ ಒಂದು ಅಟ್ಯಾಕ್ ಮಾಡಿ ಇವರನ್ನು ಸೋಲಿಸ್ತಾರೆ. ಬ್ರಿಟಿಷರು ಇವ್ರನ್ನ ಯಲ್ಲಾಪರ್ವಿ ಎಂಬಲ್ಲಿ ಇವ್ರನ್ನ ಸೋಲಿಸಿ ಕೊಣಗಲ್ನಲ್ಲಿ ಇವ್ರನ್ನ ಕೊಂದಾಕ್ತಾರೆ. ಕೊಣಗಲ್ನಲ್ಲಿ ಇವ್ರನ್ನ ಏನು ಮಾಡ್ತಾರೆ, ಕೊಂದಾಕ್ತಾರೆ. ಮತ್ತು ಬ್ರಿಟಿಷರು ಶಸ್ತ್ರಾಸ್ತ್ರಗಳನ್ನು ಏನು ಮಾಡ್ತಾರೆ, ಇಲ್ಲಿ ವಶಪಡಿಸ್ಕೊತಾರೆ. ಯಾವುದು? ದಾಂಡ್ಯವಾಗ್. ಇದು ಏನು, ದಾಂಡ್ಯವಾಗ್ ಬಗ್ಗೆ ಇರತಕ್ಕಂತಹ ವಿವರಣೆ ರೀ. ಸ್ನೇಹಿತರೆ, ನನಗನ್ಸಿದ ಮಟ್ಟಿಗೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಕ್ಕ್ಯದ ಮತ್ತು ಇದು ನಿಮಗೆ ತಿಳಿದದ ಅಂತೇಳಿ ತಿಳ್ಕೊಂಡು ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಸಮಸ್ಯೆ ಇದ್ರೆ, ಏನಾದರೂ ಎಕ್ಸ್ಟ್ರಾ ಕೇಳೋದಿದ್ರೆ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಇರ್ತದೆ. ಯಾವುದೇ ಭಾಷೆಯಲ್ಲಿ ನನಗೆ ಕಮೆಂಟ್ ಮಾಡಿರಿ. ನನಗೆ ಬರುವಂಥದ್ದು ಕೆಲವೊಂದಿಷ್ಟು ಭಾಷೆಗಳು, ನನಗೆ 5-6 ಭಾಷೆಗಳು ಬರ್ತಾವೆ. ಆ ಭಾಷೆ ಒಳಗೆ ಯಾವುದೇ ಭಾಷೆ ಒಳಗೆ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಅದನ್ನು ರಿಪ್ಲೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ.
ನಿಮಗೆ ಈ ವಿಡಿಯೋ ಚಲೋ ಅನಿಸಿತ್ತಂದ್ರೆ ಇದನ್ನು ಲೈಕ್ ಮಾಡಿರಿ, ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊರಿ. ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸ್ಟಡಿ ಕಂಟಿನ್ಯೂಸ್ ಆಗಿರಲಿ. 1 ತಾಸು ನೀವು ಯಾವುದಾದ್ರೂ ಸಬ್ಜೆಕ್ಟನ್ನು ಓದ್ತಾ ಇದ್ದರೆ 45ರಿಂದ 50 ನಿಮಿಷ ಏನು ಮಾಡಿರಿ ನೀವು ಓದ್ರಿ, ಮತ್ತು 10 ನಿಮಿಷ ಏನು ಮಾಡಿರಿ ರೆಸ್ಟ್ ತಗೋರಿ ಅಂದ್ರೆ ಅರ್ಥ ನೀವು ಮತ್ತು ಮೊಬೈಲ್ ಹಿಡ್ಕೊಂಡು ಕೂಡ್ರಿ ಅಥವಾ ಯಾವುದೋ ಒಂದು ಬೇರೆ ಇದನ್ನು ನೋಡ್ರಿ ಅಂತೇಳಿ ಹೇಳ್ತಾ ನಾನು. ಅವಾಗ ಏನು ಮಾಡ್ಬೇಕಂದ್ರೆ ನೀವೇನು ಓದಿದ್ರಲ್ಲ ಅದನ್ನು ಸಾಧ್ಯ ಆದಷ್ಟು ಬರೆಯೋಕೆ ಟ್ರೈ ಮಾಡಿರಿ. ಮತ್ತು ನೀವು ಓದೋದಷ್ಟೇ ಮಾಡಬೇಡ್ರಿ, ಓದ್ತಾನೆ ಬರ್ಕೊಂತ ಹೋಗ್ರಿ. ಬರೀ ನೀವು ಮೇನ್ ಏನಿರ್ತಾವಲ್ಲ ಅಥವಾ ಮುಖ್ಯ ಪದಗಳು ಏನಿರ್ತಾವಲ್ಲ ಅವುಗಳನ್ನ ಏನು ಮಾಡ್ಕೊಡ್ರಿ ಬರೀಕೊಂತ ಹೋಗ್ರಿ. ಅದರಿಂದ ಏನಾಗ್ತದೆ ನಿಮ್ಮ ಮೆಮ್ರಿ ಪವರ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.